ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಮಂಗಳಗಟ್ಟಿ ಗ್ರಾಮಕ್ಕೆ ಬಂದಿದ್ದೇವೆ. ವೆಸ್ಟೀಜಲ್ಲಿರುವಂಥ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಸೋಯಾಬಾನ್ ಬೆಳೆಗೆ ಬಳಸಿದ್ರು. ಯಾವ ರೀತಿ ಬೆಳೆ ಬಂದಿದೆ ಅಂತ ಅವ್ರ ಬಾಯಿಂದ ಕೇಳೋಣ ರೀ. ಸರ್, ನಿಮ್ಮ ಹೆಸರು? ಹಾಂ ರೀ, ಜೋರ್ಲಿ ಮಾತಾಡ್ರಿ ಇನ್ನೂ ಸ್ವಲ್ಪ. ಹಾಂ ಸರ್, ಪ್ರಾಡಕ್ಟ್ ಬಳಸಿರಲ್ಲ, ಯಾವ ರೀತಿ ಇತ್ತು ರೀ ಮೊದಲು ಇದು ಪೀಕ್ ಎಣ್ಣೆ ನಮ್ಮ ವೆಸ್ಟೀಜ್ ಕಂಪ್ನಿಯ ಪ್ರಾಡಕ್ಟ್ ಬಳಸೋಕ್ಕಿಂತ ಮೊದಲು ಈಗೇನು ಅನಿಸೈತೆ ಅನ್ನೋದು ಒಂದು ಸ್ವಲ್ಪ ಶೇರ್ ಮಾಡಿ ಸರ. ನಾವು ಮೊದಲು ಇದಕ್ಕೆ ನಾವು ಸೋಯಾಬಾನ್ ಒಳಗೆ ಕಳ್ನಾಸ್ ಬರುತ್ತಲ್ರಿ, ಕಳ್ನಾಸ್ ಕೊಡಿದಿದ್ರಿ. ಅವಾಗ ಒಂದು ನಮೂನಿ ಕುಂದ್ರು ಬಿದ್ದಂಗೆ ಆಗಿತ್ತು ರೀ ಇದು. ಆ ನಂತರ ಒಂದು 15 ದಿನ ಬಿಟ್ರಿ ವೆಸ್ಟೀಜ್ ಕಂಪ್ನಿ, ನಾವು ವೆಸ್ಟೀಜ್ ಕಂಪ್ನಿ ಪ್ರಾಡಕ್ಟ್ ತಮ್ಮಂದ ಇದಕ್ಕೆ ಹೊಡೆದಿವ್ರಿ. ಹೊಡೆದಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಬಂತ್ರಿ. ಈಗ ಅದನ್ನ ಹೊಡೆದಿಂದ ನೋಡ್ರಿ ನನ್ನ ನಡಮಟ್ಟ ಬಂದತ್ರಿ. ಇದು ನಡಮಟ್ಟ ನಿಮ್ಗೆ ವ್ಯತ್ಯಾಸ ಕಂಡತ್ರಿ. ಒಳ್ಳೆ ಪ್ರಾಡಕ್ಟ್ ಐತ್ರಿ ವೆಸ್ಟೀಜ್ ಕಂಪ್ನಿದು. ನಮ್ಗೆ ಒಳ್ಳೆ ರೀತಿಯಿಂದ ಬಂದತ್ರಿ ನಮ್ದು ಪೀಕ್. ಈಗ ನೋಡ್ಬೇಕಾದ್ರೆ ಮತ್ತು ಹಿಂಗೆ ಇಷ್ಟು ಇದ್ರೊಳಗೆ ಇಷ್ಟು ಹೈಟ್ ಯಾವೂ ಬೆಳೆದಿಲ್ರಿ. ಕಳೆನಾಶಿ ಕೊಡ್ದಿದ್ರು ಈ ರೀತಿ ಹೈಟು ಬಂದತ್ರಿ ನಿಮ್ಗೆ. ಹೊಡೆದಿಂದ ಯಾರು ರೋಗು ಬಂದಿಲ್ಲ, ಏನೂ ಬಂದಿಲ್ಲ ರೀ. ಮತ್ತು ಮೊದಲೆಲ್ಲ ರೋಗ ಬರ್ತಿದ್ವು ರೀ. ಈಗ ನಾವು ಹೋದ್ಸಲ ಅದು ಎಲ್ಲ ಮಾಡಿ ನೋಡಿವ್ರಿ. ನಾವು ರಾಸಾಯನಿಕ ಎಣ್ಣೆ ಎಲ್ಲ ಹೊಡೆದ ಅವಾಗೆಲ್ಲ ರೋಗ ಬರ್ತಿದ್ವು ರೀ, ಹೊಡೆದ್ರು. ಆದ್ರೆ ಈಗ ನಾವು ಅದು ಆ ಪ್ರಾಡಕ್ಟ್ ಒಂದೇ ಸಲ ಹೊಡೆದವ್ರಿ ನಾವು. ಯಾರು ರೋಗು ಇಲ್ಲ, ಏನೂ ಇಲ್ಲ ರೀ. ಸೋಯಾಬಾನ್ ನೋಡ್ರಿ, ಬೇಕಾದ್ರೆ ನೋಡ್ರಿ ಈ ರೀತಿ ಹೈಟ್ ಬಂದತ್ತನ್ರಿ ನಿಮ್ಗೆ. ಪ್ರಾಡಕ್ಟ್ ಐತ್ರಿ, ನಮಗೆ ಅದು ಒಳ್ಳೇದು ಅನ್ಸೈತ್ರಿ. ಈಗ ಒಂದು 4 ಮಂದಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಳ್ಳೆ ಪ್ರಾಡಕ್ಟ್ ಐತಿ ತಗೋರಿ. ನಾ ಎಲ್ಲ ಹೊಡೆದು ನೋಡೀನಿ. ನಮ್ಮ ಪೀಕೆಲ್ಲ ನಮಗೆ ರಿಸಲ್ಟ್ ಕೊಟ್ಟಾವು ತಗೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ನಾನು ಗೊಂಜಾಳಕ್ಕೂ ಬಳಸಿರಿ, ಇದಕ್ಕೂ ಬಳಸಿರೇನು ರೀ? ಬೆಳೆಸೀನಿ ರೀ. ಗೊಂಜಾಳನು ಒಳ್ಳೆ ರಿಸಲ್ಟ್ ಕೊಟ್ಟೈತ್ರಿ, ಸೋಯಾಬಾನ್ಗೂ ಬೆಳೆಸೀನಿ ರೀ, ಒಳ್ಳೆ ರಿಸಲ್ಟ್ ಕೊಟ್ಟೈತ್ರಿ. ಥ್ಯಾಂಕ್ ಯು. ವಿಶ್ ಯು ವೆಲ್.